ಬಾಗೇಪಲ್ಲಿ ಪಟ್ಟಣದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ದೇವರಾಜ್ ಅರಸು ಭವನದಲ್ಲಿ ಇಂದು ಏರ್ಪಡಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 110ನೇ ಜನ್ಮದಿನಾಚರಣೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಬಡವರ ಬದುಕಿನಲ್ಲಿ ಹೊಸ ಭರವಸೆ ತಂದುಕೊಟ್ಟ ಡಿ ದೇವರಾಜ್ ಅರಸು ಅವರು ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಆಂದೋಲನದ ಮೂಲಕ ಹಲವಾರು ಜನಹಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವುದರಲ್ಲಿ ಯಶಸ್ಸು ಸಾಧಿಸಿದರು. ದೇವರಾಜ್ ಅರಸು ತಮ್ಮ 4 ದಶಕಗಳ ಸಾರ್ವಜನಿಕ ಜೀವನದಲ್ಲಿ 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ನವ ಸಮಾಜದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಆಡಿದ್ದನ್ನು ಮಾಡಿ ತೋರಿಸಿದವರು ಎಂದರು. ಯಾವ ಪಾರ್ಟಿ ಅಂತ ನಾವು ಹೇಳ್ತಾ ಇಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾವಿವತ್ತು ಒಬ್ಬ ವ್ಯಕ್ತಿನ ಒಬ್ಬ ಪೊಲಿಟಿಷಿಯನ್ ನೆನೆದಿದ್ದೀವಿ ಅಂತಂದ್ರೆ ಅವ್ರು ಮಾಡಿರುವಂತಹ ರಿಫಾರ್ಮ್ಸ್ ಅಂದ್ರೆ ಅವರು ಸಮಾಜಕ್ಕೆ ಏನಾದ್ರು ಕೊಟ್ಟಿರ್ಬೇಕು, ಸಮಾಜಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಮನಸ್ಸಿಗೆ ತಟ್ಟೋ ತರ ಏನಾದ್ರು ಮಾಡಿರ್ಬೇಕು. ಅದಕ್ಕೋಸ್ಕರನೇ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವರ ಜನ್ಮ ದಿನಾಚರಣೆನ ನಾವು ಆಚರಿಸ್ತಿರ್ತೀವಿ. ಹಾಗಿದ್ರೆ ಏನ್ ಮಾಡಿದ್ದಾರೆ ದೇವರಾಜ್ ಅರಸು ಅವರು ಅಂತ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಕರ್ನಾಟಕದ ಒಂದು ಪೊಲಿಟಿಕ್ಸ್ ನ ಒಂದು ಇತಿಹಾಸ ನೋಡಿದ್ರೆ ಯೂಸ್ವಲ್ ಆಗಿ 2 ಮೇಜರ್ ಕಮ್ಯುನಿಟಿ ನಮ್ಮ ಕರ್ನಾಟಕದಲ್ಲಿ, ಒಂದು ಒಕ್ಕಲಿಗ ಕಮ್ಯುನಿಟಿ, ಒಂದು ಲಿಂಗಾಯತ್ ಕಮ್ಯುನಿಟಿ. ಈ 2 ಕಮ್ಯುನಿಟಿಯಿಂದಲೇ ಎಂತದೇ ಕೀ ಪೋಸ್ಟ್ ಆಗಿ ಅಂತ ಆ ಕಮ್ಯುನಿಟಿನವರೇ ಹೋಲ್ಡ್ ಮಾಡ್ತಿದ್ರು ಆಲ್ ದ ಟೈಮ್. ಬಟ್ ದೇವರಾಜ್ ಅರಸು ಅವರು ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಫಸ್ಟ್ ಟೈಮ್ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಫಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಂತ ಫಸ್ಟ್ ಚೀಫ್ ಮಿನಿಸ್ಟರ್ ಅವರು. ಅತಿ ಹೆಚ್ಚು ಅವಧಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ಒಂದು ಹೆಗ್ಗಳಿಕೆ ಕೂಡ ದೇವರಾಜ್ ಅರಸು ಅವರಿದ್ದಾರೆ. ಅಂದ್ರೆ ಅಷ್ಟು ಒಂದು ಕಮ್ಯುನಿಟಿನಲ್ಲಿ ಅಷ್ಟು ಬೇರೆ ಬೇರೆ ಕಮ್ಯುನಿಟಿ ಹೆಚ್ಚು ಇರುವಂತಹ ಒಂದು ಇದರಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರೋದು ಅಂತಂದ್ರೆ ಅದು ಆ ಟೈಮ್ನಲ್ಲಿ ಅದು ಒಂದು ಹೆಗ್ಗಳಿಕೆಗೆ ಅದು ಪಾತ್ರ ಆಗಿರ್ತದೆ. ಪ್ರಧಾನ ಭಾಷಣಕಾರ ಕೆಎಂ ನಯಾಜ್ ಅಹಮದ್ ಮಾತನಾಡಿ, ದೇಶದ ಹಿಂದುಳಿದ ವರ್ಗಗಳ ದಲಿತರ ಬಡವರ ಮನಸ್ಸಿನಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿರುತ್ತಾರೆ. ಅಸಾಧ್ಯವಾದ ಸಾಧನೆಗಳನ್ನು ಮೌನವಾಗಿ ಮಾಡಿ ತೋರಿಸಿದ ಅವರನ್ನು ಮೌನ ಕ್ರಾಂತಿಯ ಹರಿಕಾರ ಎಂದರು. ದೇವರಾಜ್ ಅರಸು ಮಹಾ ಮಾನವತಾವಾದಿ, ಸಂಕಷ್ಟದಲ್ಲಿದ್ದವರನ್ನು ಕಂಡರೆ ಮರುಗುವ ಹೆಂಗುರುಳು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ, ನಿಸ್ಸಹಾಯಕರ ಬಗ್ಗೆ ಅನುಕಂಪ, ಬದುಕಿನ ಸಂಧ್ಯಾ ಕಾಲದಲ್ಲಿ ಅನಾದರಣೆಗೆ ತುತ್ತಾಗುವ ವೃದ್ಧರಿಗೆ ನೆಮ್ಮದಿ ನೀಡಲು 40 ರೂಪಾಯಿಗಳ ಮಾಶಾಸನ ನೀಡಿ ವೃದ್ಧಾಪ್ಯ ವೇತನ ಜಾರಿಗೆ ತಂದರು ಎಂದರು. 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬಿಸಿಎಂ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಇಒ ರಮೇಶ್, ವಿಸ್ತರಣಾಧಿಕಾರಿ ಆರ್ ಶಿವಪ್ಪ, ಬಿಇಒ ವೆಂಕಟೇಶಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.